ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿ ಪ್ರಸ್ತುತಪಡಿಸುವ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗರ್ಭ ಸಂಸ್ಕಾರ ತಾಯ್ತನ ಪ್ರಕೃತಿ ಮನುಷ್ಯನಿಗೆ ನೀಡಿರುವಂತಹ ಒಂದು ವಿಶೇಷ ವರದಾನ. ಹೀಗಾಗಿ ತಾಯಿಯು ತನ್ನ ಅಸ್ತಿತ್ವದ ಸಾರ್ಥಕ್ಯವನ್ನ ಮಗುವಿನ ಪಾಲನೆ ಪೋಷಣೆಯಲ್ಲಿ ಧಾರೆ ಎರೆಯೋದ್ರಲ್ಲೇ ಸದಾಕಾಲ ಮಗ್ನಳಾಗಿರ್ತಾಳೆ. ತಾಯಿಯ ಈ ಒಂದು ಜರ್ನಿ, ತಾಯ್ತನದ ಒಂದು ಜರ್ನಿ ನವಮಾಸಗಳು ಅಷ್ಟೇ ಅಲ್ಲ, ಜೀವನದ ಪರ್ಯಂತ ಸಾಕಷ್ಟು ವಿಶೇಷ ಜವಾಬ್ದಾರಿಗಳೊಂದಿಗೆ ಸದಾಕಾಲ ಸನ್ನಿಹಿತವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನೋಡೋದೇ ಆದ್ರೆ ನವಮಾಸಗಳ ಜರ್ನಿ ಯಾವ ವಿಧಾನವಾಗಿರಬೇಕು, ಈ ಪಯಣದಲ್ಲಿ ಏನನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು, ಎಷ್ಟು ಜಾಗರೂಕರಾಗಿರಬೇಕು, ಇವೆಲ್ಲವನ್ನ ತಿಳಿಸ್ಕೊಡ್ಲಿಕ್ಕೆ ಈ ದಿನದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಗೂ ಮಾರ್ಗದರ್ಶನಕ್ಕಾಗಿ ಎಂದಿನಂತೆ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ಡಾಕ್ಟರ್, ಈಗ ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ, ಪ್ರತಿ ಸಂಚಿಕೆಯಲ್ಲೂ ನಾವು ಈ ಒಂದು ಜರ್ನಿನ, ಅದರ ಮಹತ್ವವನ್ನ ನಾವು ಸಾಕಷ್ಟು ಮತ್ತೆ ಅದನ್ನ ಮರುಕಳಿಸುವಂತೆ ನೋಡ್ಕೊಳ್ತಾ ಇದೀವಿ. ಹೆಚ್ಚಿನ ಒಂದು ಮಾಹಿತಿ ಹಾಗೂ ಅವೇರ್ನೆಸ್ನ ಪಡ್ಕೊಳ್ತಾ ಇದೀವಿ. ಈ ದಿನ 9 ತಿಂಗಳ ಈ ಒಂದು ಜರ್ನಿ, ಒಡಲಿನಿಂದ ತಾಯಿಯ ಮಡಲಿಗೆ ಮಗು ಬರಬೇಕು ಅನ್ನೋದೇ ಆದ್ರೆ ಆಕೆಯ ಜರ್ನಿ ಹೇಗಿರಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡಿ. ಏನನ್ನ ಮಾಡಿದ್ರೆ ಉತ್ತಮ, ಯಾವುದು ನಿಷಿದ್ಧ? ವೆರಿ ನೈಸ್. ಇವಾಗ ಎಲ್ಲ ಒಂದು ನ್ಯೂ ಮದರ್ಸ್ಗೆ ಇದು ಒಂದು ಡೌಟ್ ಇರುತ್ತೆ. ಇವಾಗ ಒಂದು ಶೀಸ್ ಆಲ್ರೆಡಿ ಆ ಮದರ್, 2ನೇ ಪ್ರೆಗ್ನೆನ್ಸಿ ಆದಾಗ ಕೂಡ ಕೆಲವ್ರಿಗೆ ಡೌಟ್ ಇರುತ್ತೆ. ಯಾಕಂದರೆ ಒಂದು ಪ್ರೆಗ್ನೆನ್ಸಿ ಹೇಗಿತ್ತೋ ಅದೇ ರೀತಿಯಲ್ಲಿ 2ನೇದಿರಬೇಕು ಅನ್ನೋದಿರಲ್ಲ. ಕೆಲವು ಸಲ ಅದ್ರ ಇದ್ದಿದ್ದೆಲ್ಲ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂದರೆ ಇಟ್ ಇಸ್ ಗುಡ್. ಆದರೆ ಕೆಲವು ಸಲ ಅದು ಜಾಸ್ತಿ ಆಯಿತು. ಈಚ್ ಪ್ರೆಗ್ನೆನ್ಸಿ ಈಸ್ ಡಿಫ್ರೆಂಟ್. ಸೊ ಅದು ಒಂದೇ ರೀತಿಯಲ್ಲಿ ಅವ್ರದ್ದೇ ಒಂದು ಕತೆ ಥರ ಅದು ಒಂದು ಪ್ರೆಗ್ನೆನ್ಸಿ. ಸೊ ಈ ಸುಗಮವಾಗಿರಬೇಕು, ದರ್ ಶುಡ್ ನಾಟ್ ಬಿ ಅದರ್ ಪ್ರಾಬ್ಲಮ್ಸ್ ಅಂತ ಅಂದಾಗ, ಫಿಸಿಕಲಿ ಮೆಂಟಲಿ ಯು ವೆರಿ ಬ್ಯಾಲೆನ್ಸ್ಡ್ ಅಂತ ಇದ್ದಾಗ ಕೆಲವು ನಿಯಮಗಳನ್ನು ಫಾಲೋ ಮಾಡ್ತಾ ಇದ್ರೆ ಇಟ್ ಈಸ್ ಗುಡ್ ಫಾರ್ ಅಸ್. ರೈಟ್ ಫ್ರಮ್ ಇವಾಗ ತಗೊಳ್ಳುವಂಥ ಒಂದು ಆಹಾರ ಆಗಿರ್ಬೋದು. ಸೊ ಆಯುರ್ವೇದದಲ್ಲಿ ನಾವು ಬ್ರೀಫಾಗಿ ನಿಮಗೆ ಹೇಳಬೇಕು ಅಂತ ಇದ್ದಾಗ, ಫಸ್ಟ್ 3 ಮಂತ್ಸಲ್ಲಿ ಮಧುರವಾಗಿರತಕ್ಕಂಥ ಕೆಲವು ಆಹಾರನ ಸೇವನೆ ಮಾಡಬೇಕು. ಮಧುರ ಅಂತ ಹೇಳಿದಾಗ ಸ್ವೀಟ್ಸ್ ಇದಲ್ಲ, ಬಟ್ ಅದರ ನೇಚರ್ ಪ್ರಕಾರವಾಗಿ ಅದರ ಮಧುರವಾಗಿರೋದು. ಫಾರ್ ಎಕ್ಸಾಂಪಲ್ ಹಾಲು, ಸೊ ತುಪ್ಪ. ಸೊ ಇದಕ್ಕೆ ನೇಚರ್ ಬಿಲ್ಟ್ ಆಗಿ ಅದು ಮಧುರ ರಸವಾಗಿ ಅದು ಹೆಚ್ಚಾಗಿದೆ. ಸೊ ಅದರಲ್ಲಿ ಮತ್ತೆ ಬೇಕಾಗಿರುವಂಥ ಕೆಲವು ಔಷಧಿಗಳು ಅದಕ್ಕೆ ಗರ್ಭಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು, ಅದನ್ನು ಕೆಲವು ಸಲ ತಗೊಳ್ಬೋದು. ಸೊ ಅದ್ರ ಜೊತೆಗೆ ಅನ್ನ ಆಗಿರ್ಬೋದು, ಅವ್ರು ಏನು ಸಾತ್ವಿಕವಾಗಿರೋ ಆಹಾರ. ಸೊ ಇದು ಮೊದಲನೆಯ 3 ತಿಂಗಳಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಇದು ಬ್ಯಾಲೆನ್ಸ್, ಬೇಸಿಕ್ ಆಗಿ ಈ ಥರದ ಆಹಾರ ಪೂರ್ತಿ ಪ್ರೆಗ್ನೆನ್ಸಿ ಇರೋದು ತುಂಬ ಒಳ್ಳೆಯದು. ಹಾಗೆ ಈ 4ನೇ ತಿಂಗಳು 5ನೇ ತಿಂಗಳು ಟೈಮಲ್ಲಿ ನಾವು ಒಂದು ಬೆಣ್ಣೆಯನ್ನು ಉಪಯೋಗಿಸೋಕ್ಕೆ ಹೇಳ್ತೀವಿ. ಬೆಣ್ಣೆ, ಮೊಸರು. ಸೊ ಈ ಬೆಣ್ಣೆನೂ ಕೂಡ 1 ಅಕ್ಷ ಅಥವಾ 12 ಗ್ರಾಮ್ಸ್ ಪ್ರಮಾಣದಲ್ಲಿ, ಅಥವಾ ನಾವು ಏನು ಆಹಾರ ತಗೊಳ್ತಾ ಇದೀವೋ, ಚಪಾತಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಅದರ ನಂತರ ಬರ್ತಕ್ಕಂಥದ್ದು ಕೆಲವು ಔಷಧಿಗಳು ಇವೆ. ಇವಾಗ ಗೋಕ್ಷರ ಆಗಿರ್ಬೋದು, ಶತಾವರಿ ಆಗಿರೋದು, ಎಷ್ಟಿ. ಸೊ ಇವೆಲ್ಲ ಅದರದ್ದೇ ಒಂದು ಇಟ್ ಹ್ಯಾಸ್ ಗುಣಧರ್ಮದ ಪ್ರಕಾರ ಅದು ದೇಹಕ್ಕೆ ಸೂಕ್ತವಾಗಿರೋದು, ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥದ್ದು ಕೆಲವಿದೆ. ಸೊ ಅದನ್ನು ಮಾಡೋದು. ಸೊ ಜೊತೆಗೆ ಇದು ಔಷಧಿ ಕೂಡ ಹೌದು. ಹಾಗೆ ಆಹಾರದಲ್ಲೂ ಇದನ್ನು ಒಂದು ಔಷಧಿಯಾಗಿ ನಾವು ಕೊಡ್ತೀವಿ. ಇದು ಹೊಂಬಾಳೆ ಅಂತ ಎಲ್ಲರೂ ಕೇಳಿರ್ತಾರೆ. ಕೆಲವು ಹೊಂಬಾಳೆ ಯೋಗಗಳನ್ನು ಕೊಡ್ತೀವಿ. ಇದು ಒಂದು ರೀತಿಯಲ್ಲಿ ಎಲ್ರಿಗೂ ಒಂದು ಫೇಮಸ್ ಆಗಿರೋದು. ಇದು ಮಗುಗೆ ಕಲರ್ ಕೊಡುತ್ತೆ, ಅಥವಾ ಅದು ಸ್ಕಿನ್ ಟೆಕ್ಸ್ಚರ್ನ ಚೆನ್ನಾಗಿ ಮಾಡಿಸುತ್ತೆ ಅಂತ. ಅದ್ರ ಜೊತೆಗೆ ಇಟ್ ಆಲ್ಸೋ ಹೆಲ್ಪ್ಸ್ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಡೆವಲಪ್ಮೆಂಟಿಗೆ ಸಹಾಯ ಮಾಡುತ್ತೆ. ಮೋರ್ ದೆನ್ ದಿ ಟೆಕ್ಸ್ಚರ್, ಕಲರ್, ಅದರದ್ಕಿಂತ ಅದು ಒಂದು ಇರ್ತಕ್ಕಂಥ ದೇಹಕ್ಕೆ, ಮಗುವಿಗೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಆ ಒಂದು ಕಾರಣದಿಂದ ಈ ಹೊಂಬಾಳೆ ಯೋಗವನ್ನು ನಾವು ಈ ಸಮಯದಲ್ಲಿ ಕೊಡ್ತೀವಿ. 2nd ಟ್ರೈಮಿಸ್ಟರಲ್ಲಿ ಆ ಟೈಮಲ್ಲಿ ಕೊಡ್ತಕ್ಕಂಥದ್ದಾಗ್ಬೋದು. ಅದರದಾದ್ಮೇಲೆ ಕೆಲವು ಈ ವಿಶಿಷ್ಟವಾಗಿರುವಂಥ ಕೆಲವು ತರಕಾರಿಗಳ ಒಂದು ಆಹಾರನ ಸೇವನೆ ಮಾಡೋದು. ಇವಾಗ ಸೋರೆಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು. ಸೊ ಇವೆಲ್ಲ ಮಸಲ್ಗೂ ಸಹಾಯ ಮಾಡುತ್ತೆ. ದೇಹಕ್ಕೆ ಗರ್ಭಿಣಿಯಲ್ಲಿ ಕೆಲವು ಕೊರತೆಗಳಾಗಿರುತ್ತೆ, ಸೊ ಮೈಕ್ರೋನ್ಯೂಟ್ರಿಯೆಂಟ್ಸನ್ನ ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಜೊತೆಗೆ ಕೆಲವು ಹಾಲಿನ ಒಂದು ಔಷಧಿಗಳು ಕೂಡ ಈ ಟೈಮಲ್ಲಿ ಕೊಡ್ತೀವಿ. ಅದ್ರ ಜೊತೆಗೆ ಕೆಲವು ಸ್ವರ್ಣ ಯೋಗಗಳು. ಈ ಸ್ವರ್ಣ ಅಂದರೆ ಗೋಲ್ಡ್, ಅಥವಾ ಅದನ್ನು ಪ್ಯೂರಿಫೈ ಮಾಡಿ
ಔಷಧಿ ರೂಪದಲ್ಲಿ ಸೇವನೆ ಮಾಡೋದು ಕೆಲವು ಸ್ವರ್ಣ ಯೋಗಗಳಿರುತ್ತೆ. ಅಂದ್ರೆ ಆ ಭಸ್ಮದ ರೀತಿಯಲ್ಲಿ, ಭಸ್ಮ ರೀತಿ ಆಗಿರ್ಬೋದು, ಆ ಭಸ್ಮವನ್ನ ಬೇರೆ ಔಷಧಿಗಳ ಜೊತೆ ಸೇರಿಸಿ ಅದನ್ನ ಒಂದು ಮಾತ್ರೆಗಳ ರೂಪದಲ್ಲಿ ಆಗಿರ್ಬೋದು. ಸೊ ಇದನ್ನ ಆ ಒಂದು ಟೈಮಲ್ಲಿ ಸೇವನೆ ಮಾಡ್ಲಿಕ್ಕೆ ಹೇಳ್ತೀವಿ. ಜೊತೆಗೆ ಕೆಲವು ಔಷಧಿಗಳು ಇವಾಗ ಬುದ್ಧಿ ಶಕ್ತಿ ಆಗಿರ್ಬೋದು, ಧೃತಿ ಸ್ಮೃತಿ, ಇವೆಲ್ಲ ಒಂಥರ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ನ ಎನ್ಹಾನ್ಸ್ ಮಾಡ್ತಕ್ಕಂಥದ್ದು ಕೆಲವು ಈ ಸಮಯದಲ್ಲಿ ಅದರದ್ದು ಬೆಳವಣಿಗೆ ಆಗತ್ತೆ ಅಂತ ನಮ್ಮ ಆಚಾರ್ಯಗಳು ನಮಗೆ ಸಂಕ್ಷಿಪ್ತವಾಗಿ ಹೇಳಿರ್ತಾರೆ. ಸೊ ಹೇಳಿದ್ದಾರೆ ಅದರದ್ದು ಪ್ರಕಾರವಾಗಿ ಕೆಲವು ಔಷಧಿಗಳನ್ನ ಅದಕ್ಕೆ ಬ್ಯಾಲೆನ್ಸ್ ಮಾಡೋದು ಅಥವಾ ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನ ವಿ ಗಿವ್ ಇಟ್ ಡ್ಯೂರಿಂಗ್ ದಟ್ ಟೈಮ್. ಓಕೆ, ಸೊ ಈಗ ಹೇಗೆ ನಾವು DHA ಹೆಚ್ಚು ಕೊಡಬೇಕು ಎಕ್ಸ್ಪೆಕ್ಟೆಡ್ ಮದರ್ಸ್ಗೆ ಅಂತೀವೋ, ಇದು ನಮ್ಮ ಶಾಸ್ತ್ರಗಳಲ್ಲೂ ಹೇಳಿರೋದು. ಸೊ ಅದರದ್ದು ಆಹಾರದಲ್ಲಿ ಅದನ್ನ ಹೆಚ್ಚಾಗಿ ತಗೊಳಕ್ಕೂ ಕೂಡ ಕೆಲವು ಆಹಾರ ಪದಾರ್ಥಗಳು ಸೇವನೆ ಮಾಡಲಿಕ್ಕೆ. ಹಾಗೆ ಇವಾಗ ಎಲ್ರಿಗೂ ಗೊತ್ತಿದೆ ಡ್ರೈ ಫ್ರೂಟ್ಸನ್ನ ಹೆಚ್ಚಾಗಿ ತಗೊಳ್ಳೋದು. ಸೊ ಇವೆಲ್ಲ ಒಂದು ರೀತಿಯಲ್ಲಿ ಜಸ್ಟ್ ನಾಟ್ ಕ್ಯಾಲ್ಶಿಯಂ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಾತ್ರ ಅಲ್ಲ, ದೇಹಕ್ಕೆ ಬೇಕಾಗಿರುವ ಒಂದು ಬಲ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಓಜಸ್ನ ಮೇಂಟೈನ್ ಮಾಡೋಕ್ಕಾಗಿರ್ಬೋದು, ಇವು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಸೊ ಅದಕ್ಕೆ ಅದರದ್ದು ಸೇವನೆಗಳು ಕೂಡ ಈ ಒಂದು ಸಮಯದಲ್ಲಿ ಹೇಳ್ತೀವಿ. ಹಾಗೆ ಡೆಲಿವರಿ ಇನ್ನೇನು ಹತ್ರ ಬಂತು ಅಂದಾಗ ಕೆಲವು ಆಹಾರ ಪದಾರ್ಥಗಳನ್ನ ತಗೊಳ್ತೀವಿ. ಒಂದು ರೀತಿಯಲ್ಲಿ ಡೆಲಿವರಿ ಈಸ್ ಆಗಾಗ್ಲಿ ಅಂತ, ಅಥವಾ ಡೆಲಿವರಿ ಶುಡ್ ಬಿ ನಾರ್ಮಲ್ ಆದಷ್ಟು ಏನು ತೊಂದರೆಗಳು ಬರದೇ ಇರೋ ಥರ. ಸೊ ಇವೆಲ್ಲ ಒಂದು ಗರ್ಭ ಸಂಸ್ಕಾರದಲ್ಲಿ ಸಂಕ್ಷಿಪ್ತವಾಗಿ ಔಷಧಿ ಆಹಾರದಲ್ಲಿ ಇರ್ತಕ್ಕಂಥದ್ದು. ಇನ್ನು ಮೆಡಿಟೇಷನ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಮತ್ತು ಕೆಲವು ಬುಕ್ಸ್ಗಳು ಓದೋದಾಗಿರ್ಬೋದು, ಅಥವಾ ಇವಾಗ ವೀಣೆ ಆಗಿರ್ಬೋದು, ಅಥವಾ ಕೆಲವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಕೇಳೋದಾಗಿರ್ಬೋದು. ಸೊ ಆಲ್ ದೀಸ್ ಇವು ಕೂಡ ಇಟ್ ಹ್ಯಾಸ್ ಅನ್ ಇನ್ಫ್ಲುಯೆನ್ಸ್ ಆನ್ ದ ಮೆಂಟಲ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಮದರ್, ಆ್ಯಂಡ್ ಆಲ್ಸೋ ಗರ್ಭಕ್ಕೆ ಇರ್ತಕ್ಕಂಥ ಮನಸ್ಸಿಗೂ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನೋ ಒಂದು ನಮ್ಮದಲ್ಲಿ ಶಾಸ್ತ್ರದಲ್ಲಿ ನಂಬಿಕೆಗಳಿದೆ. ಇವಾಗ ನೀವೆಲ್ಲರೂ ಕೇಳಿರ್ತೀವಿ, ಮಹಾಭಾರತದಲ್ಲಿ ಅಭಿಮನ್ಯು ಕತೆ ಹೇಗೆ ಬರುತ್ತೆ ಅಂತ, ಹೇಗೆ ಬಿಡಿಸ್ತಾರೆ. ಸೊ ಈ ಚಕ್ರವ್ಯೂಹನ್ನ ಈ ಗೆಟ್ಸ್ ದ ಇನ್ಫಾರ್ಮೇಶನ್ ಪ್ರೆಗ್ನೆನ್ಸಿಲೇ ಇದ್ದಾಗ. ಸೊ ಹಿ ವಿಲ್ ನೋ ಹೌ ಟು ಗೋ ಇನ್, ಬಟ್ ಹಿ ವಿಲ್ ನಾಟ್ ನೋ ಹೌ ಟು ಕಮ್ ಔಟ್. ಸೊ ಇದನ್ನ ಗರ್ಭಿಣಿ ಅವಸ್ಥೆಯಲ್ಲಿ, ಸುಭದ್ರ ಗರ್ಭಿಣಿ ಇದ್ದಾಗ ಶಿ ಹ್ಯಾಡ್ ಹರ್ಡ್ ಇಟ್ ಅನ್ನೋ ಒಂದು ಕಾರಣದಿಂದ ಅದರದ್ದು ಅಷ್ಟು ಚೆನ್ನಾಗಿ ಅದು ಗ್ರಾಸ್ಪ್ ಆಗುತ್ತೆ ಒಂದು ಫೀಟಸ್ ಅನ್ನೋಕ್ಕೆ. ಸೊ ಮನಸ್ಸಿನ ಸ್ಥಿತಿಗೆ ನಾವು ಸಾಕಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ.